ನಮಸ್ತೆ ಕರುನಾಡು, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಒಂದು ಹೊಸ ಪ್ರಾಡಕ್ಟನ್ನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಹಳೆ ಜೀನ್ಸ್ ಆಗಲಿ, ಹಳೆ ಬಟ್ಟೆಗಳಾಗಲಿ ಏನಾದರೂ ಕಲರ್ ಫೇಡ್ ಆಗಿದ್ರೆ ತಲೆ ಅಂತೂ ಕೆಡಿಸ್ಕೊಬೇಡ್ರಿ. ಯಾಕಂತ ಅಂದರೆ ಅದಕ್ಕೆ ಅಂತಲೇ ನಮ್ಮ ಕದಂ ಪಕ್ಕರಂಗ್ ಅವರು ಒಂದು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ. ನಾವು ಆಲ್ರೆಡಿ ಆಗಲೇ ಅಮೆಝಾನಲ್ಲಿ ಬೆಳಗ್ಗೆನೆ ತರಿಸ್ಕೊಂಡಿದ್ದೀವಿ. ನೋಡಿ, ಈ ಪ್ರಾಡಕ್ಟಲ್ಲಿ ನಿಮಗೆ 2 ಥರ ಸ್ಯಾಚಸ್ ಬರುತ್ತೆ. ಒಂದು ಡೈಯರು ಮತ್ತು ಇನ್ನೊಂದು ಬಂದ್ಬಿಟ್ಟು ಡೈ ಫಿಕ್ಸ್ ಅಂತ ಅಂದ್ಬಿಟ್ಟು. ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ಈ ಪ್ರಾಡಕ್ಟನ್ನು ನೀವೇನಾದರೂ ಪರ್ಚೇಸ್ ಮಾಡಬೇಕಂತ ಅಂದರೆ ಬಯೋದಲ್ಲಿ ಅಮೆಝಾನ್ ಲಿಂಕನ್ನು ಹಾಕಿರ್ತೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಸೊ ಗಾಯ್ಸ್, ಫಸ್ಟು ನೀವು ಮಾಡಬೇಕಾಗಿರೋಂಥ ಕೆಲಸ, ಒಂದು 10 ರಿಂದ 15 ಲೀಟ್ರಷ್ಟು ನೀರನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಕಾಯೋದಕ್ಕೆ ಇಟ್ಕೋಬೇಕು. ಮತ್ತು ಅದ್ರ ಪಕ್ಕನೇ ಒಂದು ಬಕೆಟಲ್ಲಿ, ನಿಮಗೆ ಬಕೆಟ್ ಆದರೂ ಆಯಿತು, ಯಾವುದ್ರಲ್ಲಾದ್ರೂ ಆಯಿತು, ತಣ್ಣೀರನ್ನು ಇಟ್ಕೋಬೇಕು. ಸೊ ಇದು ಕಾಯೋ ತನಕ ವೆಯ್ಟ್ ಮಾಡೋಣ. ಫಸ್ಟು ನೀರು ಕಾದಾದ್ಮೇಲೆ ನೀವು ಮಾಡಬೇಕಾಗಿರೋಂಥ ಕೆಲಸ, ಒಂದು ಕಪ್ಪಲ್ಲಿ ನೋಡಿ, ಒಂದು ಕಪ್ಪಲ್ಲಿ ಉಪ್ಪನ್ನು ತಗೊಂಡು ಅದಕ್ಕೆ ಆ್ಯಡ್ ಮಾಡಬೇಕು. ಮತ್ತೆ ಈ ಪ್ರಾಡಕ್ಟ್ ಅಲ್ಲಿ ನಿಮಗೆ ಒಂದೇ ತರ ಕಲರ್ ಅಲ್ಲ, ತುಂಬಾ ತರ ಕಲರ್ ವೇರಿಯಂಟ್ಸ್ ಇದೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಷ್ಟು ತರ ಕಲರ್ಸ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಈಗ ನೀರು ಬಾಯ್ಲ್ ಆಗ್ತಿದೆ, ತುಂಬಾ ಆಲ್ರೆಡಿ ಕುದೀತಾ ಇದೆ. ಈಗ ನಾವು ಕಲರನ್ನು ಮಿಕ್ಸ್ ಮಾಡಬೇಕು. ಡೈಯರನ್ನು ನೋಡಿ, ಡೈಯರ್ನ ಇದರೊಳಗೆ ಹಾಕಬೇಕು. ಸೊ ಬನ್ನಿ, ಈ ನೀರು ಕುದೀತಾ ಇರುತ್ತೆ. ಸೊ ಇದ್ರೊಳಗೆ ನಾವು ಕಲರನ್ನು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡ್ತಾನೆ ನೀವು ಪಕ್ಕದಲ್ಲಿ ಯಾವುದಾದ್ರೂ ಸೌಟ್ ಥರ ಆಗಲಿ ಏನೋ ಒಂದು ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು. ಸೊ 2 ನಿಮಿಷ ಅದು ಕಲರ್ ಹಾಕಿದ್ಮೇಲೆ ಕಾಯ್ದಾಯಿತು. ಈಗ ಪ್ಯಾಂಟನ್ನು ಅದರೊಳಗೆ ಹಾಕುವ. ಸೊ ನೀವು ಫಸ್ಟು ಪ್ಯಾಂಟನ್ನು ಹಾಕಬೇಕಾದ್ರೆ ಈ ಪ್ರೊಸೀಜರಲ್ಲಿ ಫಾಲೋ ಮಾಡಬೇಕು. ಈ ಥರ ಕೆಳಗಡೆಯಿಂದ ಮೇಲೆ ಈ ಥರ ಬಿಡಬೇಕು. ಸೊ ಬನ್ನಿ, ಒಳಗಡೆ ಹಾಕುವ. ಕೈಗೆ ಸುಟ್ಕೊಬಿಡ್ತೀರಾ, ಹುಷಾರಾಗಿ ಸೌಟನ್ನು ಯೂಸ್ ಮಾಡಬೇಕು. ನೀವು ಕೈಯಲ್ಲೇ ಹೊರಗಡೆ ಬಿಟ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಈ ಥರ ಹೊರಗಡೆನೆ ರೋಲ್ ಮಾಡಬೇಕು, ಈ ಥರ. ಸೊ ಈ ಪ್ಯಾಂಟನ್ನು ಈಗ ಹಾಕಿದ್ಮೇಲೆ ಒಂದು 30 ರಿಂದ 45 ನಿಮಿಷದ ತನಕ ಇದು ಹಾಗೇನೆ ಬಿಡಬೇಕು ನೀರೊಳಗೆ ಪ್ಯಾಂಟನ್ನು. ಮತ್ತೆ ಮಧ್ಯದಲ್ಲಿ ನೀವು ಈ ಥರ ತಿರ್ಸ್ಕೊತಾ ಇರಬೇಕು. ಸೊ ಗಾಯ್ಸ್, ಆಗಲೇ 30 ನಿಮಿಷ ಆಯಿತು ಇದಕ್ಕೆ ಸೋಪ್ ಮಾಡಿ. ಸೊ ಇದಾದ ಮೇಲೆ ನಿಮಗೆ ಪಕ್ಕದಲ್ಲಿ ಒಂದು ತಣ್ಣೀರು ಬಕೆಟ್ ಇಟ್ಕೊಂಡಿರ್ತೀವಲ್ವ, ತಣ್ಣೀರು ತುಂಬಿಸ್ಕೊಂಡು ಅದಕ್ಕೆ ಈ ಡೈ ಫಿಕ್ಸನ್ನು ಹಾಕಬೇಕು. ಸೊ ಬನ್ನಿ, ಕಟ್ ಮಾಡ್ಕೊಂಡು ಹಾಕುವ. ಸೊ ಈ ತಣ್ಣೀರಿಗೆ ನೀವು ಡೈ ಫಿಕ್ಸನ್ನು ಈ ಥರ ಆ್ಯಡ್ ಮಾಡಬೇಕು. ನೀಟಾಗಿ ಡೈ ಫಿಕ್ಸ್ ಹಾಕಿ ನೆಕ್ಸ್ಟು ಅದನ್ನು ಸ್ವಲ್ಪ ಈ ಥರ ಕದ್ರಕೋಬೇಕು. ಇದರಲ್ಲೇ ಬೇರೆ ಸೋಟಿದ್ರೆ ಬೇರೆ ಸೋಟಲ್ಲೂ ಮಾಡ್ಕೋಬೋದು. ಇಲ್ಲ, ಈಗ ನಮ್ಮ ಹತ್ರ ಆಪ್ಷನ್ ಇಲ್ಲ, ಇದರಲ್ಲೇ ಈ ಥರ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟು ಪ್ರೊಸೀಜರ್ ಏನಂದರೆ ಈ ಪ್ಯಾಂಟನ್ನು ತೆಗೆದು ಇದ್ರೊಳಗೆ ಹಾಕಬೇಕು. ಸ್ವಲ್ಪ ಇದೇನೆ ರಿಸ್ಕಿ ಅನ್ಸಲ್ಲ ಇದರಲ್ಲಿ, ಕೈಯಲ್ಲೂ ಮಿಟ್ಟಾಕಾಗಲ್ಲ, ತುಂಬ ಸುಡ್ತಾ ಇರುತ್ತೆ. ನಿಧಾನಕ್ಕೆ ಈ ಥರ ಇಟ್ಕೊಂಡು ಆದಷ್ಟು ಇದನ್ನ ಹೊರಗಡೆ ಮಾಡೋದಕ್ಕೆ ಟ್ರೈ ಮಾಡಿ. ಒಳಗಡೆ ಆದರೆ ಸ್ವಲ್ಪ ಗಲೀಜಾಗುತ್ತೆ. ಸೊ ಸ್ವಲ್ಪ ಮಿಸ್ಟೇಕ್ ಆಯಿತು, ಇನ್ನೂ ಮಾಡೋಕ್ಕಾಗಲ್ಲ, ಈ ಥರ ಆಗುತ್ತೆ. ಈ ಥರ ಡೈ ಫಿಕ್ಸ್ ಹಾಕಿರೋದ್ರಿಂದ ನೀರಿಗೆ ಪ್ಯಾಂಟನ್ನು ಹಾಕಿ ನಿಧಾನಕ್ಕೆ ಈ ಥರ ಇದನ್ನು ಇಲ್ಲಿ ಸ್ವಲ್ಪ ರೋಲ್ ಮಾಡ್ಕೋಬೇಕು. ಮತ್ತು ಈ ಡೈ ಫಿಕ್ಸ್ ಹಾಕಿರೋಂಥ ನೀರಲ್ಲಿ ಈ ಪ್ಯಾಂಟನ್ನು ಒಂದು 10 ನಿಮಿಷ ಸೋಪ್ ಮಾಡಕ್ಕೆ ಬಿಡಬೇಕು.
ಅವಾಗ ನೀಟಾಗಿ ಅದು ಕಲರ್ ಫಿಲಪ್ ಆಗುತ್ತೆ ನೀಟಾಗಿ. ಸೊ ಕೊನೆಗೆ ಇದು 10 ನಿಮಿಷ ಇದ್ರಲ್ಲಿ ಬಿಟ್ಟಾಯ್ತು. ಅದಾದ್ಮೇಲೆ ನೀವು ಇನ್ನೊಂದು ಬಕೆಟ್ ಅಲ್ಲಿ ತಣ್ಣೀರು ಇಟ್ಕೋಬೇಕು. ಯಾಕಂತಂದ್ರೆ ಇದು ಡೈಯರ್ ಹಾಕಿರುವಂತದ್ದು, ಅದರಿಂದ ತೆಗೆದು ಇದನ್ನ ಇದರಲ್ಲಿ ಹೆಚ್ಚಿ ಹೋಗಿ ನೀವು ಒಣ ಹಾಕ್ಬೇಕು. ಸೊ ಬನ್ನಿ ಇದು ತೆಗೆದು ತಣ್ಣೀರು ಹಾಕೊಳ್ಳೋಣ. ಇನ್ನೊಂದೇನಂದ್ರೆ ಇಲ್ಲಿ ಯೂಸ್ ಆಗಿರುತ್ತಲ್ಲ ಕಲರ್ ಹಾಕಿರುವಂತ ನೀರು, ಅದರಲ್ಲಿ ಇನ್ನೂ ಒಂದೆರಡು ಪ್ಯಾಂಟ್ಗಳನ್ನ ಹಾಕ್ಬೋದು. ಬಟ್ ಕಪ್ಪು ಕಲರ್ನೇ ಹಾಕ್ಬೇಕು. ಈಗ ಬ್ಲಾಕ್ ತಂದಿದ್ರೆ ಬ್ಲಾಕ್ ಕಲರ್ ಪ್ಯಾಂಟ್ಗಳನ್ನೇ ಮಾತ್ರ ಹಾಕ್ಬೇಕು. ಒಂದ್ 2-3 ಪ್ಯಾಂಟ್ಗಳನ್ನ ನೀವು ಆ ಕಲರ್ ಇಂದ 2-3 ಪ್ಯಾಂಟ್ಗಳನ್ನ ಹೊಸ ಪ್ಯಾಂಟ್ಗಳ ತರ ಮಾಡ್ಕೋಬಹುದು. ಇದರಿಂದ ನೆಕ್ಸ್ಟ್ ಇದರಲ್ಲಿ ಹೆಚ್ಚಿ ಈ ತರ ಸ್ವಲ್ಪ ಈ ತರ ರೊಟೇಟ್ ಮಾಡಿ ನೆಕ್ಸ್ಟ್ ಸ್ವಲ್ಪ ತಗೊಂಡೋಗಿ ಇದನ್ನ ಒಣಗಾಕ್ಬೇಕು. ಸೊ ಇದರಲ್ಲಿ ಈ ತರ ಸ್ವಲ್ಪ ರೊಟೇಟ್ ಮಾಡಿಬಿಟ್ಟು ಮಾಡಿದ್ರೆ ಮುಗ್ದೋಯ್ತು ನಿಮ್ದು. ಹಳೆ ಪ್ಯಾಂಟು ಹೊಸ ಪ್ಯಾಂಟ್ ಆಗ್ಬಿಡುತ್ತೆ.